ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹಂಗದ್ರಿ ಆರಾಮದ್ರಿ ಅಂದ್ಕೊಂಡ ಇವತ್ತಿನ ಬ್ಲೌಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ಲಾಕತ್ತೀನಿ. ಹಾಗೆ ನಾವು ಥ್ರೆಡ್ ಇಲ್ಲದೆ ಇರುವಾಗ ಥ್ರೆಡ್ ಪೈಪಿಂಗ್ ರೀತಿಯೇ ಯಾವ ರೀತಿಯಾಗಿ ನಾವು ಬ್ಲೌಸ್ಗೆ ಪೈಪಿಂಗ್ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಎಷ್ಟು ಸಂದಾಗಿ ಬೇಕಲ್ಲ, ಎಷ್ಟು ತೆಳುವಾಗಬೇಕಲ್ಲ ಅಷ್ಟೇ ನೀಟಾಗಿ ನಾವು ಕೊರಳು ಪೈಪಿಂಗ್ ಹೊರಳುತ್ತೆ ಅಂತಾರೆ ನೋಡ್ರಿ, ಹೊರಳದೆ ರೀತಿಯಾಗಿ ಯಾವ ರೀತಿಯಾಗಿ ನೀಟಾಗಿ ಪೈಪಿಂಗ್ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದೊಳಗೆ ತೋರಿಸ್ಕೊಡ್ಲತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಇವಾಗ ಬ್ಯಾಕ್ ಸೈಡು ಮಾರ್ಕ್ನ ಹಾಕ್ತಾಯಿದ್ದೀನಿ. ರೆಡಿ ಬ್ಲೌಸ್ ಲೆಂತು 13 ಇಂಚ್ ಐತಿ. ಇವಾಗ 1/4 ಇಂಚ್ ಆಗೋಷ್ಟು ಫೋಲ್ಡಿಂಗ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ನ ಮಾಡ್ಲಾಗ್ತೀನಿ. ಹಾಗೆ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ 1/2 ಇಂಚು ಮತ್ತು ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ 1/4 ಇಂಚು ಅಂತಂದರೆ ಟೋಟಲಾಗಿ ನಾನು ಬ್ಯಾಕ್ ಸೈಡ್ ಬಟ್ಟೆನ ರೆಡಿ ಬ್ಲೌಸ್ 13 ಇಂಚು ಅಂದರೆ 13 ಇಂಚ ತೊಗೊಂಡೇನಿ. ಹಾಗೆ ಬ್ಯಾಕ್ ಸೈಡ ಕೊರಳಿನ ಲೆಂತ್ ಬಂದು 9.5 ಇಂಚ್ ಇತ್ತು. 9.5 ಇಂಚ್ಗೆ ಮಾರ್ಕ್ ಹಾಕಿ ನಮ್ಗೆ ಬ್ರಾಡ್ ಬೇಕು ಅಂತಂದ್ರೆ ನಾವು ಮಾರ್ಕ್ ಮಾಡುವಾಗ ನೆಕ್ ವಿಡ್ತು 2 ಇಂಚ್ ಮೇಲ್ಗಡೆ ತೊಗೊಂಡೇನಿ ಮತ್ತು ಕೆಳಗಡೆ 2.25 ಇಂಚ್ ತೊಗೊಂಡೇನಿ. ಇಲ್ಲ 2.5 ಇಂಚ್ ಬೇಕು ಅಂತಂದ್ರೆ ತೊಗೋಬಹುದು. ಸೊ ನಾನು 2.25 ಇಂಚ್ ಅಷ್ಟೇ ತೊಗೊಂಡೇನಿ ನೋಡಿರಿ. ಇವಾಗ ಕೊರಳಿನ ಸೇಪ್ ತೆಗೆಯೋದು ಕಂಪ್ಲೀಟ್ ಆಯಿತು. ನಂತರ ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನು ಅಟ್ಯಾಚ ಮಾಡ್ತಾನು. ಮೊದಲಿಗೆ ಏನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅದಕ್ಕೋಸ್ಕರ ಇವಾಗ ಸ್ಟಿಚ್ ಮಾಡಿ ಫೋಲ್ಡಿಂಗ ಮಾಡ್ತಾನು. ಕೊರಳಿನ ಸೈಡ್ ಏನೈತಲ್ಲ ಅಲ್ಲಿ ಯಾವುದೇ ರೀತಿ ಸ್ಟಿಚ್ ಹಾಕೋಂಗಿಲ್ಲ. ಇವಾಗ ಸೊಂಟದ ಪಟ್ಟಿ ಏನು ಜಾಯಿಂಟ್ ಮಾಡ್ಲತ್ತನಲ್ಲ ಈ 1/4 ಇಂಚ್ ಆಗುವಷ್ಟು ಸ್ಟಿಚ್ನ ಹಾಕಿ ಫೋಲ್ಡಿಂಗ್ನ ಮಾಡ್ತೀನಿ. ಯಾಕಂತಂದರೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡೆಲ್ಲ ಪೈಪಿಂಗ್ ಮಾಡಬೇಕು ಅಂಥೇಳಿ ಯಾವ ಕಲರ್ ಸಾಡಿ ಐತಲ್ಲ ಅದೇ ಕಲರ ಬಟ್ಟೆನ ತೊಗೊಂಡು ಪೈಪಿಂಗ್ನ ಮಾಡ್ಲತ್ತೀನಿ. ಸೊ ಯಾವುದೇ ಲೇಸ್ ಅದು ಏನು ಯೂಸ್ ಬೇಡ. ನಮ್ಮನೆ ಸ್ಲೀವ್ಗೆ ಮತ್ತು ಕೊರಳಿಗೆ ಪೈಪಿಂಗ್ ಮಾಡಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವಾಗ ಸೈಡೆಲ್ಲ ಸ್ಟಿಚ್ನ ಹಾಕ್ಲಾಕತ್ತೀನಿ. ಸೊಂಟದ ಪಟ್ಟಿ 1 ಅಥವಾ 1 ಇಂಚ ತೊಗೊಂಡು ಫೋಲ್ಡಿಂಗ್ ಕೂಡ ಮಾಡ್ಬೋದು. ಇಲ್ಲಿ ನಾನು 1/4 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡು ಫೋಲ್ಡಿಂಗ ಮಾಡೀನಿ. ಸೈಡೆಲ್ಲನೂ ಇವಾಗ ಸ್ಟಿಚಿಂಗ್ ಹಾಕೋದು ಕಂಪ್ಲೀಟ್ ಆಯಿತು. ಎಕ್ಸ್ಟ್ರಾ ಬಟ್ಟೆ ಏನೈತಲ್ಲ ಅದನ್ನ ಕಟ್ ಮಾಡಿ ತೆಗಿತನು. ನಾನು ಪ್ರತಿಯೊಂದು ಬ್ಲೌಸಸ್ನ ಸ್ಟಿಚ್ ಮಾಡಬೇಕು ಅಂತಂದ್ರೆ ಲೈನಿಂಗ್ನ ಮಾರ್ಕ್ ಹಾಕಿ ಕರೆಕ್ಟಾಗಿ ಕಟ್ ಮಾಡಿರ್ತೀನಿ. ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ಸೊ ನಾನು ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂಥೇಳಿ ಹಿಂದೆ ಒಂದು ವಿಡಿಯೋ ಒಳಗೆ ತೋರಿಸ್ಕೊಟ್ಟೆ. ನಾರ್ಮಲ್ ಬ್ಲೌಸ್ ಸ್ಟಿಚಿಂಗು ಮತ್ತು ಕಟಿಂಗ್ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟೇನಿ. ಸೊ ಇವಾಗ ಫ್ರಂಟ್ ಸೈಡ್ ಎಲ್ಲನೂ ಕಂಪ್ಲೀಟ್ ಮಾಡಿ ಇಟ್ಟೇನಿ. ಇವಾಗ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ನ ಜಾಯಿಂಟ ಮಾಡ್ತಾಯಿದ್ದೀನಿ. ಸೊ ನಾರ್ಮಲ್ ಬ್ಲೌಸ್ನ ಫ್ರಂಟ್ ಸೈಡ್ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂಥೇಳಿ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಫುಲ್ಲ ಬ್ಲೌಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಪೈಪಿಂಗ್ ಯಾವ ರೀತಿ ಮಾಡೋದು ಅಂಥೇಳಿ ಅಷ್ಟೇ ತೋರಿಸ್ತಾ ಇದ್ದೀನಿ. 1/4 ಇಂಚು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದು ನೋಡಿರಿ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ. ಇವಾಗ 1/2 ಇಂಚ್ ಆಗುವಷ್ಟು ಸ್ಟಿಚ್ ಮಾಡೋದು ಕಂಪ್ಲೀಟ ಆಯಿತು. ನಂತರ ಇವಾಗ ಪೈಪಿಂಗ್ ಮಾಡ್ಲಿಕ್ಕೆ ಬಟ್ಟೆನ ತೊಗೊಂಡೆ ನೋಡಿರಿ. ಈ ಕಲರ ಸಾಡಿ ಇತ್ತು ನೋಡಿರಿ, ಅದನ್ನ ಬಟ್ಟೆನ ತೊಗೊಂಡು ನಾವು ಯಾವುದೇ ರೀತಿಯಾಗಿ ನಾವು ಸ್ಟ್ರೇಟಾಗಿ ಬಟ್ಟೆನ ತೊಗೋಬಾರ್ದು. ನಮಗೆ ಪೈಪಿಂಗ್ ನೀಟಾಗಿ ಬರಬೇಕು ಅಂತಂದ್ರೆ ಈ ರೀತಿಯಾಗಿ ನಾವು ಕ್ರಾಸಾಗಿ ಬಟ್ಟೆನ ತೊಗೋಬೇಕು. ಲೈನಿಂಗ್ ಬ್ಲೌಸ್ ಆದರೂ ಓಕೆ ಮತ್ತು ನಾವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಬೇಕಾಯ್ತು ಅಂತಂದರೆ ಈ ರೀತಿಯಾಗಿ ನಾವು ತೊಗೊಳ್ಳೋದ್ರಿಂದ ಕರ್ವ್ ಶೇಪಲ್ಲಿ ನಮಗೆ ನಿರಿಗೆ ರೀತಿ ಏನು ಬರ್ತೈತಲ್ಲ ಸೊ ಆ ರೀತಿಯಾಗಿ ಬರೋದಿಲ್ಲ. ಜಾಸ್ತಿ ಜನ ಹೇಳಾಕತ್ತಿದ್ರು ಸೊ ಪೈಪಿಂಗ್ ನೀಟಾಗಿ ಬರ್ತೈತಿ ಬಟ್ ಕರ್ವ್ ಶೇಪಲ್ಲಿ ನಮಗೆ ನಿರಿಗೆ ರೀತಿ ಬರ್ಲಾತೈತಿ ಅಂಥೇಳಿ. ಸೊ ಈ ರೀತಿಯಾಗಿ ನಾವು ಕ್ರಾಸಾಗಿ ಕಟ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ರಿಂಕಲ್ಸ ಬರೋಂಗಿಲ್ಲ. ತುಂಬಾ ನೀಟಾಗಿ ಪೈಪಿಂಗ ಬರ್ತೈತಿ. ಇವಾಗ ನಾನು ಮೊದಲಿಗೆ ಸ್ಟಾರ್ಟಿಂಗ ಪೈಪಿಂಗ್ ಮಾಡೋರಾಗಿದ್ದರೆ 1/4 ಇಂಚು 1 ಇಂಚ್ ತೊಗೊಂಡ್ರೆ ನಡೆಯುತ್ತೆ. ಬಟ್ 1.5 ಇಂಚ್ ತೊಗೊಂಡು ಪೂರ್ತಿ ಸ್ಟಿಚ್ ಆದ ನಂತರ ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೋದು. ಸೊ ಇವಾಗ ಕ್ರಾಸಾಗಿ ನಾನು ಕಟ್ ಮಾಡಿ
ಪೈಪಿಂಗ್ ಬಟ್ಟೆನ ಕಟ್ ಮಾಡ್ಲತ್ತೀನಿ. ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟ್ರೇಟಾಗಿ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿ ಅದ್ರ ರಿಸಲ್ಟ್ನ ನೋಡ್ಬೋದು. ಹಾಗೆ ಕ್ರಾಸಾಗಿ ನೀವು ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿ ಅದನ್ನು ಕೂಡ ರಿಸಲ್ಟ್ ನೋಡಿ. ನೀವು ಇದಂತೂ ನೀಟಾಗಿ 100% ಪೈಪಿಂಗ ಬರ್ತೈತಿ. ಸೊ ಈ ಶೇಪಲ್ಲಿ ನಾವು ಈ ರೀತಿಯಾಗಿ ಕ್ರಾಸ್ ಏನು ನಾವು ಬಟ್ಟೆನ ಕಟ್ ಮಾಡಿದ್ವಲ್ಲ ಈ ರೀತಿಯಾಗಿ ನಾವು ಜಾಯಿಂಟ ಮಾಡ್ಕೋಬೇಕು. ಎಲ್ಲನೂ ಕೂಡ ಎಷ್ಟು ಬಟ್ಟೆ ಐತಲ್ಲ ಅಷ್ಟರೊಳಗೆ ನಾನು ಅಡ್ಜಸ್ಟ್ ಮಾಡಿ ಪೈಪಿಂಗ್ ಬಟ್ಟೆನ ರೆಡಿ ಮಾಡೀನಿ. ಸ್ಲೀವ್ ರೌಂಡಿಂಗ್ಗೆ ಮತ್ತು ಕೊರಳಿನ ರೌಂಡಿಂಗ್ಗೆ ಎಲ್ಲ ಕೂಡ ಸಾಕಾಗುವಷ್ಟು ಇವಾಗ ಬಟ್ಟೆನ ಕಟ್ ಮಾಡೀನಿ. ಯಾವ ರೀತಿಯಾಗಿ ಜಾಯಿಂಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ತೋರಿಸ್ಕೊಡ್ಲತ್ತೀನಿ. ಈಗ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಕೂಡ ನಾನು ಪೈಪಿಂಗ್ ಬಟ್ಟೆನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳಿ ತೋರಿಸೀನಿ. ಸೊ ಇವತ್ತು ಕೂಡ ನಾನು ಅದೇ ರೀತಿಯಾಗಿ ಬ್ಲೌಸ್ ಪೈಪಿಂಗ್ ಮಾಡ್ಲತ್ತೀನಲ್ಲ ಇನ್ನೊಂದು ಸರ್ತಿ ಸೇರ್ ಮಾಡಬೇಕು ಅಂಥೇಳಿ. ಹಾಗೆ ಯಾರೆಲ್ಲ ನೋಡ್ಲತ್ತಿರಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಇವತ್ತು ಪೈಪಿಂಗ್ ಮಾಡೋದು ಅಷ್ಟೇ ನಾನು ಸೆಪ್ರೇಟಾಗಿ ವಿಡಿಯೋನ ಹಾಕ್ಲತ್ತೀನಿ. ಸೊ ನೆಕ್ಸ್ಟ್ ನಾಳೆ ಇವಾಗೇನು ಬ್ಲೌಸ್ ಅದಲ್ಲ ಇದನ್ನ ಫ್ರಂಟ್ ಸೈಡಲ್ಲಿ ಯಾವ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ ಅನ್ನೋದನ್ನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಹಿಂದಿನ ಒಂದು ವಿಡಿಯೋ ಒಳಗೆ ಕಟೋರಿ ಬ್ಲೌಸ ಭಾಳ ಫಾಸ್ಟಾಗಿ ತೋರಿಸಿದ್ರಿ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಕಟೋರಿ ಬ್ಲೌಸ ಸ್ಟಿಚಿಂಗ್ ಏನದಲ್ಲ ಸ್ಟಿಚಿಂಗು ಮತ್ತು ಕಟ್ಟಿಂಗು ಸೆಪ್ರೇಟಾಗಿ ನಿಧಾನವಾಗಿ ತೋರಿಸ್ಲಾಕ ಟ್ರೈ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಕ್ರಾಸ್ ಬೆಲ್ಟ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿ. ನಾನು 1/4 ಇಂಚ್ ಆಗುವಷ್ಟು ಸೈಡ್ ಈ ರೀತಿಯಾಗಿ ಸ್ಟಿಚ್ ಹಾಕ್ತಾ ಹೊಂಟೇನಿ. ಯಾಕಂದ್ರೆ ನಮ್ಗೆ ಪೈಪಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತತಿ. ಕಂಪ್ಲೀಟಾಗಿ ಎಲ್ಲನೂ 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾವು ಸ್ಟಿಚ್ನ ಹಾಕೋಬೇಕು. ನೀವು ಫೈನಲಾಗಿ ನೋಡ್ಬೋದು ಈ ರೀತಿಯಾಗಿ ನಮಗೆ ಪೈಪಿಂಗ್ ಅತಿ ಸಣ್ಣದಾಗಿ ಬೇಕಂತಂದ್ರೆ ಆ ರೀತಿಯೂ ಮಾಡ್ಬೋದು. ಇಲ್ಲ ನಮಗೆ ಒಂದು ಸ್ವಲ್ಪ ದಪ್ಪ ಬೇಕು ಅಂತಂದ್ರೆ ಆ ರೀತಿ ಕೂಡ ಪೈಪಿಂಗ ಮಾಡ್ಬೋದು. ಸೊ ಇವಾಗ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ನಾವು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡಿ ಪೈಪಿಂಗ್ ಕಂಪ್ಲೀಟ್ ಆದ ನಂತರ ಬಿಟ್ಕೊಳ್ಳೋ ಚಾನ್ಸಸ್ ಇರ್ತೈತೆ. ಅಂದ್ರೆ ಒಂದು ಸಾರಿ ವಿಯರ್ ಮಾಡಿದ ನಂತರ ಪೈಪಿಂಗ ಬಿಚ್ಚಿ ಹೋಗ್ಲತ್ತತಿ ಅನ್ನೋ ಪ್ರಾಬ್ಲಮ್ ಕೂಡ ಬರ್ತೈತಿ. ನಾವು ಈ ರೀತಿಯಾಗಿ ನಾನು ರೆಡಿ ಮಾಡಿರ್ತಕ್ಕಂಥ ಬ್ಲೌಸ್ ಏನೈತಲ್ಲ ನಾನು ಉಲ್ಟಾ ಮಾಡಿ ಇಟ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ತಾ ಹೋಗಿದ್ರಿ ಅಂತಂದ್ರೆ ಕರೆಕ್ಟಾಗಿ ಪೈಪಿಂಗ್ ಬಟ್ಟೆ ಮತ್ತು ಬ್ಲೌಸ್ ಬಟ್ಟೆ ಕರೆಕ್ಟಾಗಿ ನಮ್ಗೆ ಹೊಲಿಗೆ ಕೂತ್ಕೋತಾವೆ. ನಾವು ರೈಟ್ ಸೈಡಲ್ಲಿ ಇಟ್ಟು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡೋದ್ರಿಂದ ಒಂದೊಂದು ಸೈಡು ಸ್ಟಿಚ್ ತುಂಬ ಅಂಚಿನಲ್ಲಿ ತುದಿ ಅಂಚಿನಲ್ಲಿ ಕೂತ್ಕೊಳ್ತು ಅಂತಂದ್ರೆ ಸ್ಲೀವ್ ನಾವು ಒಂದು ಸರ್ತಿ ವಿಯರ್ ಮಾಡಿದ ನಂತರ ಪೈಪಿಂಗ ಬಿಟ್ಟು ಹೋಗ್ತೈತಿ. ನಂತರ ನಾವು ಅದೇ ರೀತಿ ಬಟ್ಟೆ ಇರ್ತಿರಂಗಿಲ್ಲ ರೆಡಿ ಮಾಡಿ ಕೊಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಸೊ ನಾವು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕಾದಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ. ಸೊ ನಾವು ಈ ರೀತಿಯಾಗಿ ಉಲ್ಟಾ ಇಟ್ಟ ಸ್ಟಿಚ್ ಹಾಕೋದ್ರಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ ನೋಡಿರಿ. ಪ್ರತಿಯೊಂದು ನಾನು ಪೈಪಿಂಗ್ ಬಟ್ಟೆ ಜಾಯಿಂಟ್ ಮಾಡಬೇಕು ಅಂತಂದ್ರೆ ಇದೇ ರೀತಿಯಾಗಿ ಜಾಯಿಂಟ್ನ ಮಾಡ್ತೀನಿ. ಸೊ ಇವಾಗ ಪೂರ್ತಿಯಾಗಿ ಪೈಪಿಂಗ್ ಬಟ್ಟೆ ಅಟ್ಯಾಚ್ ಮಾಡೋದು ಕಂಪ್ಲೀಟ ಆಯಿತು. ಸೊ ಜಾಸ್ತಿ ಎಕ್ಸ್ಟ್ರಾ ಏನು ಬಂದಿರ್ತೈತಲ್ಲ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡಿ ತೆಗಿಬೋದು. ಇವಾಗ ನೆಕ್ಸ್ಟ್ ಪೈಪಿಂಗ್ನ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಸಣ್ಣದಾಗಿ ಬೇಕಲ್ಲ ಸೇಮ್ ಥ್ರೆಡ್ ಇಲ್ಲದೆ ಇದ್ದರೂ ಕೂಡ ನಾವು ನೋಡೋರಿಗೆ ಗೊತ್ತೇ ಆಗಂಗಿಲ್ಲ ನೋಡಿರಿ. ಸೊ ಥ್ರೆಡ್ ಪೈಪಿಂಗ ಮಾಡ್ಯಾರ ಅಂಥೇಳಿ ಅಂದ್ಕೋತಾರೆ. ಅಷ್ಟು ನೀಟಾಗಿ ಪೈಪಿಂಗ ಬರ್ತೈತಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಮತ್ತು ಎಷ್ಟು ನೀಟಾಗಿ ಪೈಪಿಂಗ ಬರ್ಲಾತತಿ ಅಂಥೇಳಿ.
ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡ ನಂತರ ನಾವು ಎಕ್ಸ್ಟ್ರಾ ಬಂದಿರತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗೆದು ಈ ರೀತಿಯಾಗಿ ನಾವು ಪೈಪಿಂಗ್ ಮಾಡೋದ್ರಿಂದ ಪೈಪಿಂಗ ಹೊರಳೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಡಿಮೆ ಇದೆ ನೋಡಿರಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ಲಾತೈತಿ ಪೈಪಿಂಗ್ ಅಂಥೇಳಿ. ಸೊ ನಾನು ನೆಕ್ಸ್ಟ್ ಎಲ್ಲ ಸ್ಟಿಚಿಂಗ್ ಕಂಪ್ಲೀಟ್ ಆದ ನಂತರ ನಿಮ್ಗೆ ತೋರಿಸ್ತೀನಿ. ಅಷ್ಟೇ ನೀಟಾಗಿ ಕೂಡ ಪೈಪಿಂಗ ಬರ್ತೈತಿ. ಸೊ ನೀವೆಲ್ಲ ಬ್ಲೌಸಸ್ ಕೂಡ ಇದೇ ರೀತಿಯಾಗಿ ನೀವು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಾರ್ಮಲ್ ಬ್ಲೌಸ್ ಏನು ಸಿಂಗಲ್ ಬ್ಲೌಸ್ ಇರ್ತಾವಲ್ಲ ಅವು ಕೂಡ ಈ ರೀತಿಯಾಗಿ ಪೈಪಿಂಗ್ ಮಾಡೋದ್ರಿಂದ ತುಂಬಾ ನೀಟಾಗಿ ಪೈಪಿಂಗ ಬರ್ತೈತಿ. ಬ್ಯಾಕ್ ಸೈಡಲ್ಲಿ ನಾನು ರೌಂಡ್ ಶೇಪನ್ನು ಇಡು ಅಂಥೇಳಿ ಕಸ್ಟಮರ್ಸ್ ಹೇಳಿದರು ನೋಡಿರಿ. ನಾನು ರೌಂಡ್ ಶೇಪನ್ನು ಇಟ್ಟೀನಿ. ನೀವು ಯಾವುದೇ ರೀತಿಯಾಗಿ ಶೇಪ್ ಇಟ್ಕೊಡೋನು ಇದೇ ರೀತಿಯಾಗಿ ಪೈಪಿಂಗ್ನ ಮಾಡ್ಬೋದು. ಇವಾಗ ಜಾಸ್ತಿ ಅಂತಂದರೆ ನಿಮ್ಮ ಡೈಲಿ ವಿಯರಿಂಗ್ ಮಾಡೋದಕ್ಕೋಸ್ಕರ ಆಗಿರಬಹುದು, ಸಿಂಪಲ್ ಸಾಡಿಗೆ ಜಾಸ್ತಿ ಜನ ಪೈಪಿಂಗ್ ಮಾಡೇ ಹೊಲಿಸ್ತಾರೆ. ಡಿಸೈನ್ಗಿಂತ ಜಾಸ್ತಿ ಈ ರೀತಿಯಾಗಿ ಪೈಪಿಂಗ್ ಮಾಡೇ ಜಾಸ್ತಿ ಹೊಲಿಸ್ತಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಪೈಪಿಂಗ ಕಂಪ್ಲೀಟ್ ಆಗೈತಿ. ಯಾವ ರೀತಿಯಾಗಿ ಅತಿ ಸಂದಾಗಿ ನೀಟಾಗಿ ಬಂದೈತಿ ಅಂಥೇಳಿ ನೀವು ನೋಡ್ಬೋದು. ಇದು ಯಾವುದೇ ಕಾರಣಕ್ಕೂ ಹೊರಳಂಗೂ ಇಲ್ಲ ನೋಡ್ರಿ, ಅಷ್ಟು ನೀಟಾಗಿ ಬಂದೈತಿ. ಮತ್ತು ನೀವು ಕರು ಶೇಪಲ್ಲಿ ಕೂಡ ನೋಡ್ಬೋದು, ಎಲ್ಲಿ ಯಾವುದೇ ರೀತಿಯಾಗಿ ರಿಂಕಲ್ಸ್ ಕೂಡ ಬಂದಿಲ್ಲ. ಸೊ ಇವತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಾನಿ. ನೀವು ನೋಡ್ತಾ ಇರ್ಬೋದು ಸೇಮ್ ಥ್ರೆಡ್ ಪೈಪಿಂಗ್ ರೀತಿನ 100% ಅದೇ ರೀತಿನ ಬಂದೈತೆ ನೋಡಿ. ನೀವು ಫ್ರಂಟ್ ಸೈಡಲ್ಲಿ ಕೂಡ ನೋಡ್ಬೋದು ಅಷ್ಟೇ ನೀಟಾಗಿ ಪೈಪಿಂಗ ಬಂದೈತಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾತ್ತದ ನೋಡ್ರಿ. ಸೊ ಇವತ್ತಿನ ಈ ಒಂದು ಪೈಪಿಂಗ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಟೈಲರಿಂಗ್ ಒಳಗೆ ಯಾರು ಇಷ್ಟ ಆಯ್ತಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫೈನಲ್ ಬ್ಲೌಸ್ ಲುಕ್ ಕಂಪ್ಲೀಟ್ ಆದ ನಂತರ ತೋರಿಸ್ಲಾತೇನೆ ನೋಡಿರಿ ಯಾವ ರೀತಿಯಾಗಿ ಬಂದೈತೆ ಅಂತ ಹೇಳಿ ನೋಡ್ಬೋದು. ಸ್ಲೀವ್ ರೌಂಡಿಂಗ್ಗೆ ಮತ್ತು ಯಾವ ರೀತಿಯಾಗಿ ಪೈಪಿಂಗ ಬಂದೈತೆ ನೋಡಿರಿ. ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಮುಂದಿನ ಒಂದು ವಿಡಿಯೋ ಒಳಗೆ ಮತ್ತೆ ಒಳ್ಳೆ ಟಿಪ್ಸ್ ಮುಖಾಂತರ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಎಲ್ಲರೂ ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು.